ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಬನ್ನಿ ಫ್ರೆಂಡ್ಸ್, ಇವತ್ತೊಂದು ದೇವಸ್ಥಾನದ ದರ್ಶನ ಮಾಡೋಣ. ಅದು ಯಾವ ದೇವಸ್ಥಾನ ಅಂತಂದರೆ ಶ್ರೀ ಕ್ಷೇತ್ರ ವಜ್ರಕ್ಷೇತ್ರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತಂದ್ಬಿಟ್ಟು ತ್ಯಾಗರಾಜನಗರದಲ್ಲಿದೆ. ಇದು ತುಂಬ ಪುರಾತನ ಕಾಲದ್ದು. ಒಳಗಡೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಸುಮಾರು ಎಲ್ಲ ದೇವರುಗಳು ನಮಗೆ ಸಿಗುತ್ತೆ. ಬನ್ನಿ ಈಗ ಒಳಗಡೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ನವಗ್ರಹ ದೇವರುಗಳು ಎಲ್ಲ ಪತ್ನಿ ಸಮೇತ ಇದ್ದಾರೆ. ಫಸ್ಟು ಇದು ಗಣಪತಿ, ಅದು ಎಷ್ಟು ಚೆನ್ನಾಗಿದೆ. ಇದು ಇವತ್ತು ಮಂಗಳವಾರ ಯಾವಾಗಲೂ ರಾಹು ಕಾಲದಲ್ಲಿ ಹೋಮ ಮಾಡ್ತಾರೆ. ಪ್ರತಿ ಮಂಗಳವಾರನೂ ಇರುತ್ತೆ 3 ಗಂಟೆಯಿಂದ 4:30ವರೆಗೂ. ಎಲ್ಲರೂ ಬೆಲ್ಲದ ಆರತಿಗಳು ಮಾಡಿಕೊಂಡು ಬಂದಿದ್ದರು. ನೋಡಿ, ಎಲ್ಲ ಆರತಿ ಎಲ್ಲ ನರಸಿಂಹಸ್ವಾಮಿಗೆಲ್ಲ ಬೆಳಗಿದಾದ್ಮೇಲೆ ತಂದು ಎಲ್ಲರೂ ಇಲ್ಲಿ ಕೊಡ್ತಾರೆ, ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಒಂದು ಸೆಕೆಂಡ್ ಅದರಲ್ಲಿ ಡಬ್ಬ ಇದೆ. ಆ ಡಬ್ಬ ಇಲ್ಲಿ ಪ್ರತಿದಿನವೂ ಏನಾದರೂ ಒಂದೊಂದು ಫಂಕ್ಷನ್ ಇದ್ದೇ ಇರುತ್ತೆ. ಪ್ರತಿದಿನ ಸಂಜೆ ಹೊತ್ತು ವಿಷ್ಣು ಸಹಸ್ರನಾಮ ಪಾರಾಯಣ, ಭಜನೆ ಎಲ್ಲ ಮಾಡ್ತಾರೆ. ತುಂಬ ಶಕ್ತಿ ಇದೆ ಈ ದೇವಸ್ಥಾನದಲ್ಲಿ. ಎಲ್ಲೆಲ್ಲಿಂದ ತುಂಬ ದೂರದಿಂದ ಎಲ್ಲ ಬರ್ತಾರೆ. ಇದು ನೋಡಿ, ಅಶ್ವತ್ಥ ಮರ. ಇದು ತುಂಬ ದೊಡ್ಡ ಮರ. ಇದು ಯಾವುದೋ ತುಂಬ ಹಳೆಯ ಶತಮಾನದ ಮರ ಇದು. ಈ ಮರದಲ್ಲಿ ನೋಡಿ, ಕಲ್ಲಲ್ಲಿ ಕೆತ್ತಿದ್ರೆ ಯಾವ ಥರ ಶಿಲೆಗಳಿರುತ್ತಲ್ಲ ಆ ಥರ ಎಲ್ಲ ಇದು ಕೆತ್ತಿರೋದು ಅಲ್ಲ, ಅದು ಮರನೇ ಆ ಥರ ಬಂದಿದೆ. ಇದರಲ್ಲಿ ಗಣಪತಿ ಕಾಣ್ಬೋದು, ಶಿವನ ಕಾಣ್ಬೋದು, ತುಂಬ ದೇವರುಗಳು ಅದು ಆ ಥರನೇ ಬಂದಿದೆ ಈ ಮರದಲ್ಲಿ. ಅದು ಕೆತ್ತಿರೋದಲ್ಲ, ಅದು ಬಂದಿರೋದೇ ಆ ಥರ. ಇಲ್ಲಿ ನೋಡಿ, ತುಂಬ ಮೇಲಕ್ಕೆ ಹೋಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ದೊಡ್ಡ ಮರ ಇದು. ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಂದರೆ ಈ ಅಶ್ವತ್ಥ ಮರದ ಪಕ್ಕದಲ್ಲೇ ಹೊಂದಿದೆ. ಅಶ್ವತ್ಥ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ದೇವರ ಹೆಸರು. ನೋಡಿ, ಎಲ್ಲರೂ ಇವತ್ತು ಬಂದು ಪೂಜೆ ಮಾಡ್ತಾ ಇದ್ದಾರೆ. ರಾಹು ಕಾಲದ ಪೂಜೆ. ಹುಷಾರ ಕಾಲಿಕ್ಕೂ ಬರ್ತದೆ. ಅದ್ರ ಹಿಂದೆಗಡೆ ಬಂದು ಲಿಂಗನೂ ಇದೆ. ತುಂಬ ಚೆನ್ನಾಗಿದೆ. ಇಲ್ಲಿ ನಾಗದೇವತೆ ಇದ್ದಾನೆ. ಸುಬ್ರಹ್ಮಣ್ಯ ಹೊಳ್ಳಿ. ಸುಬ್ರಹ್ಮಣ್ಯ ಮತ್ತು ಶ್ರೀದೇವಿ ಭೂದೇವಿ ಎಲ್ಲ ನೋಡಿ. ಬನ್ನಿ ಈಗ ಒಳಗಡೆ ಹೋಗೋಣ. ತುಂಬ ಪುರಾತನ ಕಾಲದ ದೇವಸ್ಥಾನ ಇದು. ಇಲ್ಲಿ ಕಂಬದಲ್ಲಿ ನಿಂತ್ಕೊಳ್ಳಿರೋ ದಯಮಾಡಿ 3 ಲೈನ್ ಬನ್ನಿ ಈ ಕಡೆ. ಎಸ್, ಕರೆಕ್ಟ್. ದಯಮಾಡಿ ಅವರಿಂದ ಹೋಗಿ. ಶ್ರೀ ಗರ್ಭಗುಡಿ ಒಳಗಡೆ ಶ್ರೀರಾಮ ಮತ್ತು ಸೀತಾಮಾತೆ, ಅದರ ಪಕ್ಕದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ, ಮತ್ತು ಇನ್ನು ಸ್ವಲ್ಪ ಈ ಕಡೆ ಬಂದರೆ ಆಂಜನೇಯ ಇದೆ. ಮತ್ತು ಹಾಗೆ ಅಲ್ಲಿ ಗರ್ಭಗುಡಿ ಮುಂದೆ
ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ವಿಷ್ಣು ದೇವರಿದ್ದಾರೆ. ಇಲ್ಲಿ ಆಂಜನೇಯ ಸ್ವಾಮಿ ಇದೆ. ಇದೊಂದು ಲಕ್ಷ್ಮೀ ನರಸಿಂಹಸ್ವಾಮಿ. ಗರ್ಭಗುಡಿಯ ಹೊರಗಡೆ ನಾವು ಸುತ್ತಾಕುವಾಗ ನಮಗೆ ಇದೆಲ್ಲ ಈ ದೇವರುಗಳೆಲ್ಲ ನಮಗೆ ಸಿಗುತ್ತೆ. ಮತ್ತು ಈ ದೇವಸ್ಥಾನದಲ್ಲಿ ಜೇನುತುಪ್ಪದ ಅಭಿಷೇಕ ನಾವೇ ಮಾಡ್ಬೋದು. ಲಕ್ಷ್ಮೀ ನರಸಿಂಹಸ್ವಾಮಿ ವಿಗ್ರಹ ಇಟ್ಟಿರ್ತಾರೆ, ನಾವೇ ನಮ್ಮ ಕೈಯಿಂದನೇ ಅಭಿಷೇಕನೂ ಮಾಡ್ಬೋದು. ನೋಡಿ ಎಲ್ಲ ದೇವರು ಇದ್ದಾರೆ. ಶಿವ, ಅಂಬೇಗಾಲ್, ಕೃಷ್ಣ ಇದೆ. ಪೂಜೆಗಳು ಅಷ್ಟೇ ತುಂಬ ಚೆನ್ನಾಗಿ ನಡೆಯುತ್ತೆ. ನೋಡಿದ್ರಲ್ಲ, ಈ ದೇವ್ರಿಗೆ ನಾವೇ ಅಭಿಷೇಕ ಮಾಡ್ಬೋದು. ಜೇನುತುಪ್ಪ ಅಲ್ಲೇ ತಗೊಂಡು ನೋಡಿ, ಇದು ಕಂಬದ ನರಸಿಂಹ ಅಂತ ಅಂದ್ಬಿಟ್ಟು, ಇದು ನರಸಿಂಹಸ್ವಾಮಿ ಹಿಂದೆಗಡೆ ಕಂಬ ಇದೆಯಲ್ಲ, ಆ ಕಂಬದ ಹಿಂದೆ ಹೋಗ್ಬಿಟ್ಟು ಅಲ್ಲಿ ಶ್ಲೋಕ ಹಾಕಿದ್ದಾರೆ. ಆ ಕಂಬಕ್ಕೆ ಹೊರ್ಕೊಂಡು ನಾವು ಆ ಶ್ಲೋಕನ ಓದಬೇಕು. ನಾನು ಓದ್ಬಿಟ್ಟು 9 ಮಂಗಳವಾರ ಮುಟ್ಕೊಂಡು ಆ ಥರ ಮಾಡಿ, ಇಲ್ಲಿ ಹೋಮ ಎಲ್ಲ ಮಾಡಿರೋದೆಲ್ಲ ಇದೆ. ಮಾಡಿದ್ರೆ ನಾವೇನು ಅಂದ್ಕೊಳ್ತೀವೋ ಅದು ಆಗುತ್ತೆ. ಶ್ರೀ ವಜ್ರ ಕ್ಷೇತ್ರ ಅಂತಂದ್ಬಿಟ್ಟು ದೇವಸ್ಥಾನದ ಹೆಸರು. ಉದ್ಯೋಗ ಇನ್ನ ಸಿಕ್ಕಿಲ್ಲ ಅಂತವರಿಗೆ ಶ್ಲೋಕ ಇದೆಯಲ್ಲ, ಅಂತವ್ರಿಗೆ ಕೌಂಟ್ರಲ್ಲಿ ಹೆಸರು ಬರ್ಸ್ಬೋದು. ಅದಕ್ಕೆ 200 ರೂಪಾಯಿ ಶುಲ್ಕ. ಎಲ್ಲರೂ ಕ್ಯೂನಲ್ಲಿ ನಿಂತಿದ್ದಾರೆ. ಅದಕ್ಕೆ ಹಸಿರು ಆಗ್ತಾನೆ ಒಬ್ಬರು ಮತ್ತೆ ಕೆಂಪು ಅಭಿಷೇಕ ಮಾಡಬೇಕಾಗುತ್ತೆ. ದೇವರಿದೆಯಲ್ಲ, ಈ ದೇವ್ರ ಹಿಂದೆಗಡೆ ನಿಂತ್ಕೊಂಡು ಕಂಬಕ್ಕೆ ಹೊರ್ಕೊಂಡು ನಾವು ಈ ಶ್ಲೋಕನ ಹೇಳ್ಕೊಡ್ತೀವಿ. ಪ್ರಾರ್ಥನೆ ಆ ಥರ 9 ಮಂಗಳವಾರ ನಾವೇನು ಅಂದ್ಕೊಂಡು ಮಾಡಿದ್ರೆ ಅದು 9 ವಾರದಲ್ಲಿ ಆಗುತ್ತೆ ಅಂತ. ನೋಡಿ, ಇದು ಗರ್ಭಗುಡಿ ಒಳಗಡೆ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ನೋಡಿ ಪಕ್ಕದಲ್ಲಿ. ಬಲಗಡೆ ಬಂದು ವಿಷ್ಣು ದೇವರು, ಬಂದು ಜೇನುತುಪ್ಪದ ಅಭಿಷೇಕ ಮಾಡಿರ್ತಾರಲ್ಲ, ಆ ಜೇನುತುಪ್ಪದ ಅಭಿಷೇಕನೇ ಕೊಡ್ತಾರೆ ಇಲ್ಲಿ.